ಸರ್ ಅದು ಏನ್ ಗೊತ್ತಾ, ಯಾವತ್ತು ನಮ್ಮ ಅಪ್ಪ ಅಮ್ಮ ಏನ್ ಹೇಳ್ಕೊಟ್ಟಿರೋದಂದ್ರೆ, ಯಾರು ಬಂದಿಲ್ಲ ಅಂದ್ರೂ ನೀವು ನಿಮ್ಗೋಸ್ಕರ ನಿಂತ್ಕೋಬೇಕು. ಅಂಡ್ ನಾನು ನನ್ ಶಕ್ತಿ, ನನ್ ಎಷ್ಟು ಸ್ಟ್ರೆಂತ್ ಇದೆ, ನನ್ ಪರವಾಗಿ ನಾನು ಲೈಫ್ ಅಲ್ಲಿ ಬೇರೆಯವ್ರಿಗೋಸ್ಕರ ನಿಂತ್ಕೋತೀನಿ ಅಂತ. ಸೊ ನನ್ನ ಹೇಳಿದ್ ಒಂದೇ ಮಾತು, ನಾವೇನೋ ಒಂದು ತುಂಬಾ ಅದ್ಭುತವಾಗಿರೋದು 2026 ಅಲ್ಲಿ ಏನೋ ಪ್ಲಾನ್ ಮಾಡ್ತಾ ಇದೀವಿ ನಾವು. ಪ್ರೊಡಕ್ಷನ್ ಆಗಿರ್ಬೋದು, ಒಂದು ಪ್ಲಾಟ್ಫಾರ್ಮ್ ಆಗಿರ್ಬೋದು. ನಾನು ಸ್ವಂತ ಸ್ಟ್ರಗಲ್ ಮಾಡಿ ಈ ಒಂದು ಮಟ್ಟಿಗೆ ಈ ಒಂದು ವೇದಿಕೆ ಮೇಲೆ ನಿಂತಿದ್ದೀನಿ ಅಂದ್ರೆ ನಾನು ಒಂದು ವೇದಿಕೆ ಪ್ರೊವೈಡ್ ಮಾಡ್ತೀನಿ. ನಾನು ಆತರ ಒಂದು ಸ್ಪೇಸ್ ಕ್ರಿಯೇಟ್ ಮಾಡ್ತೀವಿ, ನಾವು ಒಂದು ಸ್ಪೇಸ್ ಕ್ರಿಯೇಟ್ ಮಾಡ್ತೀವಿ ಫಾರ್ ರೈಟರ್ಸ್, ಆಕ್ಟರ್ಸ್, ಡೈರೆಕ್ಟರ್ಸ್ ಟು ಕಮ್ ಫಾರ್ವರ್ಡ್ ಅಂಡ್ ಟು ಡೂ ಸಮಥಿಂಗ್. ಯಾಕಂದ್ರೆ ನಾನು ಈ ಇಂಡಸ್ಟ್ರಿ ನನಗೆ ಹೆಸರು ಕೊಟ್ಟಿದೆ, ಅನ್ನ ಕೊಟ್ಟಿದೆ. ಇದು ಇಟ್ಸ್ ಮೈ ಹೋಮ್. ನಾನ್ ಪಂಜಾಬಿಂದ ಇರ್ಬೋದು, ಎಲ್ಲಿಂದಾನು ಇರ್ಬೋದು, ಬಟ್ ಒಂದು ಕನ್ನಡತಿಯಾಗಿ ಇವಾಗ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದ್ರೆ ನಾನು ಈ ಇಂಡಸ್ಟ್ರಿಗೆ ಏನೋ ಮುಂದೆ ಏನೋ ಮಾಡ್ಬೇಕು ಅಂತ ನನ್ನ ಆಟ. ಅಂಡ್ ಮಾಡೇ ಮಾಡ್ತೀನಿ ನಾನು, ಬಿಕಾಸ್ ಒಂದು ಪ್ಲಾಟ್ಫಾರ್ಮ್ ಇರ್ಬೇಕಲ್ವಾ. ಅಂಡ್ ವಿ ವಿಲ್ ಡೂ ಸಮಥಿಂಗ್ ರಿಯಲಿ ಡಿಫ್ರೆಂಟ್ ಅಂಡ್ ರಿಯಲಿ ಬ್ಯೂಟಿಫುಲ್ ಅಂತ ನನ್ನ ಅಭಿಪ್ರಾಯ. ಸರ್ ಇಮೋಷನಲ್ ಆಗ್ಬಿಟ್ಟೆ ಸ್ವಲ್ಪ, ಆದ್ರೂ ತುಂಬಾ ಒಂದು ಅದ್ಭುತವಾಗಿರೋದು ಸಿನಿಮಾ ಬರ್ತಿದೆ ವೃಷಭ ಅಂತ. ಲಾಲ್ ಸರ್ ಹೇಳಿದ ಮಾತು ನಿಜವಾಗ್ಲೂ ಐ ಆಮ್ ಬ್ಲೆಸ್ಡ್ ಟು ಬಿ ವರ್ಕಿಂಗ್ ವಿತ್ ಹಿಮ್. ಅವ್ರ ಜೊತೆನೆ 2 ಸಿನಿಮಾ ಮಾಡಿದೀನಿ ಮಲಯಾಳಂ ಅಲ್ಲಿ ಈ ವರ್ಷ. ವೃಷಭ 25 ಡಿಸೆಂಬರ್ ರಿಲೀಸ್ ಆಗ್ತಿದೆ. ಅಂಡ್ ಇಟ್ಸ್ ರಿಲೀಸಿಂಗ್ ಇನ್ ಮಲಯಾಳಂ, ತೆಲುಗು, ಕನ್ನಡದಲ್ಲಿ ನಾವು ಬೇಕು ಅಂತ ಕನ್ನಡದಲ್ಲಿ ಡಬ್ಬಿಂಗ್ ಮಾಡಿಸಿ ರಿಲೀಸ್ ಆಗ್ತಿದೆ ಸಿನಿಮಾ. ಆಲ್ಮೋಸ್ಟ್ 1 year ಪ್ಲಸ್ ಆದ್ಮೇಲೆ ಸಿನಿಮಾ ರಿಲೀಸ್ ಆಗ್ತಿರೋದು. ಸೊ ಐ ವಾಂಟ್ ಟು ರಿಕ್ವೆಸ್ಟ್ ಆಲ್ ಮೈ ಫ್ಯಾನ್ಸ್ ಟು ಶೋ as much as love to ವೃಷಭ. ತುಂಬಾ ಅದ್ಭುತವಾಗಿರೋದು ಸಿನಿಮಾ. ಫಸ್ಟ್ ಟೈಮ್ ಪೀರಿಯಾಡಿಕ್ ಸಿನಿಮಾ ಮಾಡ್ತಿರೋದು ನಾನು. ಅಂಡ್ ಸಾಕಷ್ಟು ಲೈಕ್ ರಾಗಿಣಿ ಇಸ್ ಬ್ಯಾಕ್ ಅಗೇನ್ ವಿತ್ ದಿ ಆಕ್ಷನ್ ಅವತಾರ್ ಅಂಡ್ ದ ಕ್ವೀನ್ ಅವತಾರ್. ಸೊ ತುಂಬಾನೇ ಚೆನ್ನಾಗಿದೆ ಸಿನಿಮಾ, ತುಂಬಾ ಒಳ್ಳೆ ರೀತಿಯಲ್ಲಿ ಬಂದಿದೆ. ಅಂಡ್ ಅದ್ಭುತವಾಗಿರೋದು ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ತಿದೆ ಸಿನಿಮಾ. ಸೊ ತುಂಬಾ ಖುಷಿ ಆಗ್ತಿದೆ. ಅಂಡ್ ಆದಷ್ಟು 2026 ಅಲ್ಲಿ ಐ ಆಮ್ ಡೂಯಿಂಗ್ ಒಂದು 2 ತಮಿಳ್ ಸಿನಿಮಾ ಮಾಡ್ತಾ ಇದ್ದೀನಿ, 2 ತೆಲುಗು ಸಿನಿಮಾ ಮಾಡ್ತಾ ಇದ್ದೀನಿ, 1 ಹಿಂದಿ ಮಾಡ್ತಾ ಇದ್ದೀನಿ, 3 ಕನ್ನಡ ಸಿನಿಮಾ ಮಾಡ್ತಾ ಇದ್ದೀನಿ. ಸೊ ಇಟ್ಸ್ ಗೋಯಿಂಗ್ ಟು ಬಿ ಅ ಗುಡ್ ಇಯರ್. ಸರ್ ಸೋಷಿಯಲ್ ವರ್ಕ್ ಯಾವತ್ತು ನಾನು ಪ್ಲಾನ್ ಮಾಡ್ಕೊಡಲ್ಲ. ಸೊ ಅವ್ರ ತಕ್ಕಂಗೆ ಏನ್ ಸಿಚುವೇಶನ್ ತಕ್ಕಂಗೆ ಯಾರಿಗೆ ಏನ್ ನೆಸೆಸಿಟಿ ಇದೆ, ಏನ್ ರಿಕ್ವೈರ್ಮೆಂಟ್ ಇದೆ, ಯಾವ ತರ ಅದು. ಅಂಡ್ ಐ ಆಮ್ ವರ್ಕಿಂಗ್ ವೆರಿ ಕ್ಲೋಸ್ಲಿ ವಿತ್ ದ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ. ಸೊ ಐ ವಾಂಟ್ ಟು ಡೂ ಅ ಲಾಟ್ ಆಫ್ ವರ್ಕ್ ವಿತ್ ದೆಮ್. ನಮ್ಮ ಬ್ಲೈಂಡ್ ಫ್ರೆಂಡ್ಸ್ ಬಂದಿದ್ದಾರೆ, ಸೊ ಸ್ಪೆಷಲಿ ಏಬಲ್ಸ್, ಬಟ್ ಅವರು ಸೆಲೆಬ್ರೇಟ್ ಮಾಡಕ್ ಬಂದಿರೋದು. ಸೊ ವಿ ಆರ್ ಡೂಯಿಂಗ್ ಅ ಲಾಟ್ ಆಫ್ ವರ್ಕ್ ವಿತ್ ದೆಮ್. ಸುರೇನ್ ನಮ್ಮ ವೆರಿ ವೆರಿ ಕ್ಲೋಸ್ ಅಸೋಸಿಯೇಟ್ ರವಿ ಅವರು ನಮ್ ಜೊತೆ ಇಲ್ಲ, ಬಟ್ ಆದ್ರೂ ಅವ್ರ ಕೆಲ್ಸಗಳು ನಾವು ಮುಂದೆ ಯಾವ ರೀತಿಯಲ್ಲಿ, ಅವ್ರ ಸೋಷಿಯಲ್ ವರ್ಕ್ ಯಾವ ರೀತಿಯಲ್ಲಿ ಮುಂದೆ ತಗೊಂಡ್ ಹೋಗ್ಬೇಕು ಅಂತ ಒಂದು. ಬಟ್ ಏನು ಪ್ಲಾನ್ ಮಾಡಲ್ಲ ನಾನು ಯಾವತ್ತು ಸೋಷಿಯಲ್ ವರ್ಕ್ ಅಲ್ಲಿ. ಯಾರಿಗ ಏನ್ ಬೇಕು ಯಾವಾಗ ಆವಾಗ. ಅವ್ರು ಆಕ್ಚುಲಿ ಇಲ್ಲ ಬ್ಯಾಂಗ್ಳೂರಲ್ಲಿ, ಇಲ್ಲಾಂದ್ರೆ ಇರ್ತಾ ಇದ್ರು ಇವತ್ತು. ಬಟ್ ಖುಷಿ ಪಡ್ತಾರೆ. ದೇ ಆರ್ ಆಲ್ವೇಸ್ ಪ್ರೌಡ್ ಆಫ್ ಮೀ ಸರ್. ಯಾಕಂದ್ರೆ ದೇ ಹ್ಯಾವ್ ಸೀನ್ ಎವ್ರಿ ಡೇ ಆಫ್ ಲೈಫ್ ವಿತ್ ಮೀ. ಅಂಡ್ ಈ ಜರ್ನಿಯಲ್ಲಿ 15 years ಕ್ರಾಸ್ ಆಗಿದೆ ಅಂದ್ರೆ ಅವ್ರು ಒಂದೇ ಒಂದು ಮಾತು ಹೇಳ್ತಾರೆ, ಬಿ ದ ಬೆಸ್ಟ್ ಅಟ್ ವಾಟ್ ಯು ಡೂ. ಯಾವತ್ತು ಡೋಂಟ್ ಗಿವ್ ಅಪ್ ಅಂಡ್ ಜಸ್ಟ್ ಬಿ ದ ಬೆಸ್ಟ್ ಅಂಡ್ ಡೂ ದ ಬೆಸ್ಟ್ ಆಫ್ ವಾಟ್ ಯು ಡೂ ಅಂತ ಹೇಳ್ತಾರೆ. ಇಲ್ಲ ಇಲ್ಲ, ಆತರ ಏನೂ ಇಲ್ಲ. ದೇ ಆಲ್ವೇಸ್ ಸಪೋರ್ಟೆಡ್ ಮೀ. ಅಂದ್ರೆ ನಮ್ಮ ಅಪ್ಪ ಅಮ್ಮ ಯಾವತ್ತು ಸಪೋರ್ಟ್ ಮಾಡಿದ್ರು ನನ್ನನ್ನ. ಬಟ್ ದೇ ಜಸ್ಟ್ ಸೆಡ್ ದಟ್ ಬಿ ದ ಬೆಸ್ಟ್ ಅಟ್ ವಾಟ್ ಯು ಡೂ. ನೀವೇನ್ ಮಾಡಿದ್ರು 100% ಎಫರ್ಟ್ ಹಾಕಿ 100% ವರ್ಕ್ ಮಾಡ್ಬೇಕು ಅಂತ ಯಾವತ್ತು. ದೇ ಆರ್ ವೆರಿ ಸಪೋರ್ಟಿವ್. ವಾಟ್ ನೆಕ್ಸ್ಟ್? ಯಾಕೆ
ನಾನು ಇಂಡಸ್ಟ್ರಿಯಲ್ಲಿ ದಿ ಓನ್ಲಿ ಸಿಂಗಲ್ ಹಾಟ್ ಪರ್ಸನ್. ಯಾಕೆ? ಹೋಗ್ತಾ ಹೋಗ್ತಾ ನಾನು ರಿವರ್ಸ್ ಏಜ್ ಆಗ್ತಾ ಇದ್ದೀನಿ, ನಾನು ಹೋಗ್ತಾ ಹೋಗ್ತಾ ಚಿಕ್ಕ ಹುಡುಗಿ ಆಗ್ತಾ ಇದ್ದೀನಿ. ಯಾಕೆ ನಿಮ್ಗೆ ಮದುವೆಗಿದು ಯಾಕೆ? ನೀವು ಚಿಕ್ಕ ಹುಡುಗ ಅಲ್ವಾ? ವೈರಲ್ ಫೋಟೋಸ್. ಯಾ ಸರ್, ಇಂಡಸ್ಟ್ರಿ 15 years ಅಲ್ಲಿ ತುಂಬಾ ಚೇಂಜ್ ಆಗಿದೆ ಸರ್. ನಾವು 2010 ಅಲ್ಲಿ ನಾವಿದ್ದಿದ್ದು ಅಷ್ಟೇ, 10 ಜನ ಇದ್ದಿದ್ದು, ರೈಟ್? ನೀವು ಫಸ್ಟ್ ಡೇ ಇಂದ ನೋಡ್ಕೊಂಡ್ ಬರ್ತಾ ಇದ್ದೀರಾ. ಸೊ ಐ ಥಿಂಕ್ ದಟ್ ದಿ ಇಂಡಸ್ಟ್ರೀಸ್ ಚೇಂಜ್ ಇನ್ ಟರ್ಮ್ಸ್ ಆಫ್ ಕಾಂಟೆಂಟ್ ಅಂಡ್ ಇನ್ ಟರ್ಮ್ಸ್ ಆಫ್, ಮುಂಚೆ ಜಸ್ಟ್ 2 ತರ ಫಿಲ್ಮ್ಸ್ ಇರ್ತಾ ಇತ್ತು. ಒಂದು ಆರ್ಟ್ ಮೂವೀಸು, ಒಂದು ಕಮರ್ಷಿಯಲ್ ಮೂವೀಸ್ ಇದ್ದಿದ್ದು. ಅಂಡ್ ವಿ ವರ್ ಅ ಪಾರ್ಟ್ ಆಫ್ ಒಂದು ಕಮರ್ಷಿಯಲ್ ಮೂವಿ ಅಂದ್ರೆ 5 scenes 5 songs, ನಾವು ಗ್ಲಾಮರಸ್. ಆರ್ಟ್ ಮೂವಿ ಅಂದ್ರೆ ಇವಾಗ ನೀವು ಒಳ್ಳೆ ಆಕ್ಟರ್ ಅಂದ್ರೆ ಆರ್ಟ್ ಮೂವಿ ಮಾಡಬೇಕು, ಕಮರ್ಷಿಯಲ್. ಬಟ್ ಆಡಿಯನ್ಸಸ್ ಆಲ್ಸೋ ವರ್ ಲಿಮಿಟೆಡ್ ಟು ಓನ್ಲಿ ದಟ್ ಮಚ್. ನಾವು ಐ ಥಿಂಕ್ ದ ಹೋಲ್ ಡೆಮೋಗ್ರಾಫಿಕ್ ಆಫ್ ದ ಫಿಲ್ಮ್ ಇಂಡಸ್ಟ್ರಿ ಹ್ಯಾಸ್ ಚೇಂಜ್ಡ್. ಯಾಕಂದ್ರೆ ಕಾಂಟೆಂಟ್ ಇರೋ ಸಿನಿಮಾಗಳು, ಲೈಕ್ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಆಗಿರೋ ಸಿನಿಮಾಗಳು, ಅದೆಲ್ಲ ತುಂಬಾ ಜಾಸ್ತಿ ಆಗಿದೆ. ಲೈಕ್ ಇವಾಗ ಆಡಿಯನ್ಸಸ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೋ, ಏನ್ ಬೇಕು ಏನ್ ಬೇಕಾಗಿಲ್ಲ, ಯಾವ ಸಿನಿಮಾ ಚೆನ್ನಾಗಿರತ್ತೆ ಯಾವ ಸಿನಿಮಾ ಚೆನ್ನಾಗಿರಲ್ಲ ಯಾರು ಗೊತ್ತಿಲ್ಲ. ಐ ಥಿಂಕ್ 2010 ಅಲ್ಲಿ ನೀವು OTT ಬೇಕು, ಇದು ಈ ತರ ಒಂದು ಪ್ಲಾಟ್ಫಾರ್ಮ್ ಇದೆ ಅಂತ ಹೇಳಿದಿತ್ತು, ಯಾರು ಗೊತ್ತೇ ಇರ್ಲಿಲ್ಲ. ಪ್ರಮೋಷನ್ಸ್ ಇರ್ಲಿಲ್ಲ, ಸೋಷಿಯಲ್ ಮೀಡಿಯಾ ಇರ್ಲಿಲ್ಲ. ಸೊ ಇಟ್ಸ್ ಚೇಂಜ್ ದ ಲಾಟ್. ಅಂಡ್ I think that with change timing, we have to change ourselves. We have to keep developing ourselves. But ನನ್ ಪ್ರಕಾರ ನಾನು ಇನ್ನೂ ಆ ಒಂದು ಸೋಷಿಯಲ್ ಮೀಡಿಯಾ ಸ್ಪೇಸ್, ಇನ್ನೂ ಒಂದು ದಟ್ ಇಂಟ್ರೂಸಿವ್ ಸ್ಪೇಸ್ ಆಫ್ ಎವ್ರಿಬಡಿ ಗೆಟಿಂಗ್ ಇನ್ ಟು ದ ಇನ್ ಯೋರ್ ಪರ್ಸನಲ್ ಸ್ಪೇಸ್, ಅದು ಇನ್ನೂ ನನಗೆ ಅಡ್ಜಸ್ಟ್ ಆಗಿಲ್ಲ. ಯಾಕಂದ್ರೆ ಐ ಆಮ್ ಆಲ್ಸೋ ಇನ್ ಅ ಟ್ರಾನ್ಸಿಷನಲ್ ಫೇಸ್. I am an actor who debuted in 2010, but I have to be right now an actor who's 2025, right? So ಸಾಕಷ್ಟು ಚೇಂಜ್ ಆಗಿದೆ. ಒಳ್ಳೇದೇನಂದ್ರೆ ಯು ಕ್ಯಾನ್ ನಾವ್ ಎಕ್ಸ್ಪೆರಿಮೆಂಟ್. ಲೈಕ್ ನಾನ್ ಯಾವತ್ತು ನನ್ ಲುಕ್ಸ್ ಆಗ್ಲಿ, ನನ್ ಫಿಲ್ಮ್ಸ್ ಆಗ್ಲಿ, ನಾನು ಯಾವತ್ತು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೆ. ಅವಾಗ ಕೆಲವರು ಆಡಿಯನ್ಸಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಅಂಡ್ ಕೆಲವರು ಎಕ್ಸೆಪ್ಟ್ ಮಾಡ್ತಾ ಇರ್ಲಿಲ್ಲ. ಇವಾಗ ಏನ್ ಮಾಡಿದ್ರು ಪೀಪಲ್ ಆರ್ ಎಕ್ಸ್ಪೆಕ್ಟಿಂಗ್ ಅಂಡ್ ಎಕ್ಸೆಪ್ಟಿಂಗ್ ದ ಹೋಲ್ ಚೇಂಜ್ ದಟ್ ಇಸ್ ಹ್ಯಾಪನಿಂಗ್. ನನ್ ಪ್ರಕಾರ ಐ ಥಿಂಕ್ ಚೇಂಜ್ ಇಸ್ ಗುಡ್, ಬಟ್ ಒರಿಜಿನಾಲಿಟಿ ಮೇಂಟೈನ್ ಮಾಡ್ಬೇಕು ನಾವು ಒಂಚೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.